ಭಾರತದ ಒಂದು ಮೂಲೆಯಲ್ಲಿ ಸಾಮಾನ್ಯ ಜನರ ಕಣ್ಣಿಗೆ ಬೀಳದ ಒಂದು ಜಾಗದಲ್ಲಿ ನಿಗೂಢವಾದ ಫ್ಯೂಚರ್ ಡೆಸ್ಟಿನಿ ಅನ್ನೋ ಮ್ಯಾಜಿಕ್ ಸ್ಕೂಲ್ ಇತ್ತು. ಆ ಸ್ಕೂಲಲ್ಲಿ ಮಾರ್ಷಲ್ ಆರ್ಟ್ಸ್ ಮತ್ತು ಮಾಂತ್ರಿಕ ಶಕ್ತಿಗಳನ್ನ ಹೇಳ್ಕೊಡ್ತಾ ಇದ್ರು. ಅವತ್ತು ಸೇರಿದ್ದ ಹೊಸ ಸ್ಟೂಡೆಂಟ್ಸ್ ತಮ್ಮ ರೂಮ್ ನ ಹುಡುಕ್ತಾ ಓಡಾಡ್ತಿದ್ರೆ ಪ್ರೊಫೆಸರ್ ಅಗ್ನಿನಂದ ತನ್ನ ರೂಮ್ ನಲ್ಲಿ ಕನಸು ಕಾಣ್ತಾ ಆ ಕನಸಿನಲ್ಲಿ ಡೆಸ್ಟಿನಿ ಅನ್ನೋ ಒಂದು ವಿಚಿತ್ರವಾದ ಬುಕ್ ಓದ್ತಾ ಜೊತೆಗೆ ಆ ಕನಸಿನ ಲೋಕದಲ್ಲಿ ಒಂದು ಅಗೋಚರ ದನಿ ಕೇಳ್ತಿದ್ದಾಗ ಒಬ್ಳು ಸ್ಟೂಡೆಂಟ್ ಒಳಗ್ ಬಂದು, ಸರ್ ನಿಮ್ಗೆ ಸ್ವಲ್ಪ ಟೈಮ್ ಇದೆಯಾ? ಎಸ್, ನೀವ್ ಯಾರು? ನನ್ನ ಹೆಸರು ಆರ್ತಿ. ನಾನು ಹೊಸದಾಗಿ ಜಾಯ್ನ್ ಆದ ಸ್ಟೂಡೆಂಟ್. ನಾನ್ ನಿಮ್ ಕೈ ಕೆಳಗೆ ಟ್ರೈನ್ ಆಗೋಕ್ ಬಂದಿದ್ದೀನಿ. ಆರ್ತಿ ಹೀಗೆ ಹೇಳಿದ ಕೂಡ್ಲೆ ಅಗ್ನಿನಂದನಿಗೆ ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಆಶ್ಚರ್ಯ ಎಲ್ಲ ಒಟ್ಟಿಗಾಯ್ತು. ಅವನು ಕೆಲವೇ ನಿಮಿಷಗಳ ಮುಂಚೆ ಕನಸ್ನಲ್ಲಿ ಓದಿದ ಬುಕ್ ನಲ್ಲಿ ಆರತಿಯ ವಿವರಗಳಿತ್ತು. ತಮಾಷೆ ಮಾಡ್ತಿಲ್ಲ ತಾನೆ? ಇಲ್ಲ ಸರ್, ನಿಮ್ಗೆ ಅಷ್ಟ್ ದೊಡ್ಡ ಹೆಸರಿಲ್ಲ ಅಂತ ನನ್ಗೂ ಗೊತ್ತು. ಆದ್ರೂ ನನ್ಗೆ ನಿಮ್ಮ ಹತ್ರನೇ ಕಲಿಬೇಕು ಅಂತ ಅನಿಸ್ತಿದೆ. ಎಸ್, ಫೈನಲಿ ನನ್ಗೂ ಒಬ್ಳು ಸ್ಟೂಡೆಂಟ್ ಸಿಕ್ಕೋದ್ಲು ಅಂತ ಮನ್ಸಲ್ಲೇ ಹೇಳ್ಕೊಂಡು ಖುಷಿ ಪಡ್ತಾ ಆರತಿಗೆ ಐಡೆಂಟಿಟಿ ಕಾರ್ಡ್ ಕೊಡೋಕ್ ಹೋದ. ಅವಳು ಅದನ್ನ ಈಸ್ಕೊಳ್ಳೋಕೆ ಕೈ ಚಾಚಿದ ತಕ್ಷಣ ತನ್ನ ಹತ್ರ ಇದ್ದ ಮ್ಯಾಜಿಕ್ ಕತ್ತಿಯಿಂದ ಆರ್ತಿ ಕೈ ಹಿಡ್ಕೊಂಡು ಕುಯ್ದೋಗ್ಬಿಟ್ಟ. ಛಳ್ಳಂತ ಚಿನ್ನದ ರಕ್ತ ಟೇಬಲ್ ಮೇಲಿದ್ದ ಮ್ಯಾಜಿಕ್ ಕಾಯಿನ್ ಮೇಲ್ ಬಿತ್ತು. ಮ್ಯಾಜಿಕ್ ಸ್ಕೂಲ್ ನಲ್ಲಿ ಸ್ಟೂಡೆಂಟ್ ಬ್ಲಡ್ ಟೀಚರ್ ಕಾಯಿನ್ ಮೇಲ್ ಬಿದ್ರೆ ಆ ಸ್ಟೂಡೆಂಟ್ ಟೀಚರ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ ಹಾಗೆ. ಆರ್ತಿ, ನೀನೀಗ ನನ್ನ ಸ್ಟೂಡೆಂಟ್. ಹೋಪ್ ಯು ನೋ ದ ರೂಲ್ಸ್. ಎಸ್ ಸರ್ ಅಂತ ಆರತಿ ಹೇಳಿದ್ಲು. ಆದ್ರೆ ಅದು ಅಗ್ನಿನಂದನಿಗೆ ಕೇಳಿಸ್ಲೇ ಇಲ್ಲ. ಅವನಿಗೆ ಇದ್ದಕ್ಕಿದ್ದಂತೆ ಹಳೆ ನೆನಪುಗಳು ಬರೋಕ್ ಶುರುವಾದ್ವು. ಆ ಹಳೆ ನೆನಪುಗಳು ಸಾಮಾನ್ಯವಾಗಿರ್ಲಿಲ್ಲ. ಆ ನೆನಪುಗಳಲ್ಲಿ ಯಾರಿಗೂ ಹೇಳಲು ಸಾಧ್ಯವೇ ಆಗದ ಯಾತನೆಗಳಿತ್ತು, ಅವಮಾನಗಳಿತ್ತು, ಕಣ್ಣೀರಿತ್ತು. ಸ್ವಂತ ತಂದೆಯೇ ಮನೆ ಬಿಟ್ಟು ಆಚೆ ಕಳುಹಿಸಿದ ನೋವಿತ್ತು. ಇಷ್ಟಪಟ್ಟ ಗೆಳತಿ ಮೋಸ ಮಾಡಿ ಇನ್ನೊಬ್ಬನ ಹಿಂದೆ ಹೋದ ಸಂಕಟವಿತ್ತು. ಇದೆಲ್ಲದ್ರಿಂದ ಅಗ್ನಿನಂದನಿಗೆ ಬದುಕೆ ಬೇಡ ಅನಿಸ್ಬಿಟ್ಟಿತ್ತು. ಆದ್ರೆ ವಿಧಿ ಅವನನ್ನ ಈ ಮ್ಯಾಜಿಕ್ ಸ್ಕೂಲ್ ಕರೆತಂದಿತ್ತು. ಅಗ್ನಿನಂದ ಹಳೆ ನೆನಪುಗಳಲ್ಲಿ ಮುಳುಗಿದ್ದ. ಸುಮಾರು ಹೊತ್ತಾದ್ಮೇಲೆ ಆರ್ತಿ, ಸರ್ ನನ್ನಿಂದ ಏನಾದ್ರೂ ತಪ್ಪಾಯ್ತಾ? ನೋ, ನಾನ್ ನಿನ್ಗೆ ಏನೆಲ್ಲ ಕಲಿಸ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ನಿಜ ಹೇಳ್ತೀನಿ, ಎಲ್ರು ನಿಮ್ಮನ್ನ ಟೀಚರ್ ಆಗಿ ತಗೋಬೇಡ ಅಂದ್ರು. ಆದ್ರೂ ನನಗೆ ನಿಮ್ ಮೇಲೆ ತುಂಬಾ ನಂಬಿಕೆ ಇದೆ. ಥ್ಯಾಂಕ್ ಯು ಆರ್ತಿ. ಅಗ್ನಿನಂದನ ಮುಖದಲ್ಲಿ ನಗು ಮೂಡ್ತು. ಅವನು ಆರ್ತಿಗೆ ಐಡಿ ಕಾರ್ಡ್ ಕೊಟ್ಟ. ನಂತರ ಊಟದ ಸಮಯವಾದ್ರಿಂದ ಅವಳನ್ನ ಕ್ಯಾಂಟೀನ್ಗೆ ಕರ್ಕೊಂಡು ಹೋದ. ಅಲ್ಲಿ ಬೇರೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಊಟ ಮಾಡ್ತಿದ್ರು. ಅಗ್ನಿನಂದ ಅಲ್ಲಿ ಹೋದ ಕೂಡ್ಲೆ ಎಲ್ರು ಅವನನ್ನ ತಾತ್ಸಾರದಿಂದ ನೋಡಿದ್ರು. ಬಂದ ಮಿಸ್ಟರ್ ಝೀರೋ ಅಂತ ಗುಸುಗುಸು ಮಾತಾಡ್ತಿದ್ದು ಅವನ್ ಕಿವಿಗ್ ಬಿತ್ತು. ಅದ್ರ ಬಗ್ಗೆ ಯೋಚಿಸಿದ ಅಗ್ನಿನಂದ ಖಾಲಿ ಇದ್ದ ಟೇಬಲ್ ನಲ್ಲಿ ಆರ್ತಿ ಜೊತೆ ಊಟಕ್ಕೆ ಕೂತ. ಆಗ ಅಲ್ಲಿಗೆ ವಿಷ್ಣು ಅನ್ನೋ ಶಿಕ್ಷಕ ಬಂದ. ಮ್ಯಾಜಿಕ್ ಸ್ಕೂಲ್ ನಲ್ಲಿ ಅಗ್ನಿನ ದ್ವೇಷ ಮಾಡ್ತಿದ್ದೋರಲ್ಲಿ ವಿಷ್ಣು ಕೂಡ ಒಬ್ಬ. ಅವನು ಇವತ್ತು ತನ್ನ ಹತ್ರ ಹೊಸದಾಗಿ ಸೇರ್ಕೊಂಡ ಸ್ಟೂಡೆಂಟ್ಸ್ ನ ಕರ್ಕೊಂಡು ಕ್ಯಾಂಟೀನ್ ಬಂದಿದ್ದ. ಅಗ್ನಿನ ನೋಡಿದ ವಿಷ್ಣು ತನ್ನ ಸ್ಟೂಡೆಂಟ್ಸ್ ಗೆ ಹೇಳ್ದ, ನೋಡಿ, ಇವನೇ ಅಗ್ನಿನಂದ. ಇಲ್ಲಿ ಅವನನ್ನ ಮಿಸ್ಟರ್ ಝೀರೋ ಅಂತ ಕರೀತಾರೆ. ಯಾವುದೇ ಎಲಿಜಿಬಿಲಿಟಿ ಟೆಸ್ಟ್ ಇರ್ಲಿ, ಎಕ್ಸಾಮ್ ಇರ್ಲಿ, ಎಲ್ಲಾದ್ರಲ್ಲೂ ಇವನ್ ಝೀರೋನೇ. ಮಿಸ್ಟರ್ ವಿಷ್ಣು, ಮೈಂಡ್ ಯುವರ್ ಟಂಗ್. ನೀವಿಲ್ಲಿ ನನ್ನ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ದಯವಿಟ್ಟು ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ. ಅಗ್ನಿನಂದ ಹೀಗ್ ಹೇಳ್ದಾಗ ಅದಕ್ ವಿಷ್ಣು ಸಿಟ್ಟಿನಿಂದ ಇನ್ನೇನೋ ಹೇಳ್ದ. ಆದ್ರೆ ಅದು ಅಗ್ನಿನಂದನಿಗೆ ಸರಿಯಾಗಿ ಕೇಳಿಸ್ಲಿಲ್ಲ. ಜೊತೆಗೆ ಅವನಿಗೆ ಕಣ್ಮುಂದೆ ಇರೋದೆಲ್ಲ ಮಾಯವಾಗಿ ಯಾವುದೋ ಲೋಕದೊಳಗೆ ಹೋದಂತೆ ಆಯ್ತು. ಅಲ್ಲೊಂದು ದೊಡ್ಡ ಲೈಬ್ರರಿ. ಆ ಲೈಬ್ರರಿಯಲ್ಲೊಂದು ವಿಶೇಷವಾದ ಪುಸ್ತಕ, ಜೊತೆಗೆ ಒಂದು ಅಗೋಚರ ದನಿ. ಅಗ್ನಿನಂದ, ನಾನು ನಿನ್ ಜೊತೆ ಇದ್ದೀನಿ, ನಿನ್ನೆ ಹಿಂಬಾಲಿಸ್ತಿದ್ದೀನಿ ಅಂತ ಅದು ಹೇಳ್ತಾ ಇತ್ತು. ಅಗ್ನಿನಂದನಿಗೆ ಏನು ಅರ್ಥವಾಗಲಿಲ್ಲ. ಈಗ ಯಾರು ಅಗ್ನಿನಂದನ ಕೈ ಹಿಡಿದು ಎಳೆದ್ರು. ಆಗ ಅವನು ಕಂಡುಟ್ಟ ಅವನನ್ನ ಹಿಂಬಾಲಿಸ್ತಿದ್ದ ದನಿ ಈಗ ಅವನೊಳಗೆ ಸೇರಿತ್ತು. ಅವನ ಕೈ ಹಿಡಿದು ಎಳೆದಿದ್ದ ಆರ್ತಿ, ಯಾಕ್ ಸರ್ ಸುಮ್ನೆ ಇದ್ದೀರಾ? ನೀವು ಇವರಿಗೆಲ್ಲ ಆನ್ಸರ್ ಮಾಡಿ ಅಂತ ಹೇಳಿದಾಗ ಅವನು ಒಮ್ಮೆ ಸುತ್ತಲೂ ಕಣ್ಣಾಡಿಸ್ದ. ಆ ಅಗೋಚರದನೆ ಅವನಲ್ಲಿ ಸೇರಿದ್ರಿಂದ ಅವನಿಗೆ ತಕ್ಷಣ ಅಲ್ಲಿದ್ದ ಯಾರೂ ಗುರುತು ಸಿಗ್ಲಿಲ್ಲ. ಅವನು ನಡುಗೋ ದನಿಯಲ್ಲಿ, ಯಾರ್ ನೀವೆಲ್ಲ ಅಂತ ಕೇಳ್ದ. ಏನೋ ನಿನಗೆ ನನ್ ಗುರ್ತ್ ಸಿಕ್ತಿಲ್ವಾ? ನೀನು ಮೊದ್ಲೇ ಲೂಸ್ ಅಂತ ಎಲ್ರಿಗೂ ಗೊತ್ತು. ಈಗ ನೆನ್ಪಿನ ಶಕ್ತಿನೂ ಕಳ್ಕೊಂಡಿದ್ಯಾ? ಆರ್ತಿ, ನೀನು ಇಂಥವನ್ ಕೆಳಗಡೆ ಪ್ರಾಕ್ಟೀಸ್ ಮಾಡ್ತಿದ್ಯಾ? ನನ್ನ ಹತ್ರ 12 ಸ್ಟೂಡೆಂಟ್ಸ್ ಇದ್ದಾರೆ. ಇವರು ಯಾವತ್ತೂ ನನ್ನ ಬಿಟ್ಟು ಹೋಗಲ್ಲ. ಆದ್ರೆ ಇವನು ಹುಚ್ಚುಚ್ಚಾಗಿ ಆಡ್ತಾನೆ ಅಂತ ಎಲ್ಲ ಸ್ಟೂಡೆಂಟ್ಸ್ ಇವನನ್ನ ಬಿಟ್ಟು ಹೋದ್ರು. ಈಗ ಅಗ್ನಿನಂದನಿಗೆ ಸ್ವಲ್ಪ ವಾಸ್ತವದ ಅರಿವಾಯ್ತು. ನನ್ನ ಹೊಸ ಸ್ಟೂಡೆಂಟ್ ಜೊತೆ ನಿಮ್ಗೆ ಏನ್ ಮಾತು? ನೀನು ಸ್ಟೂಡೆಂಟ್ ನ ಹೇಗ್ ಪಡ್ಕೊಂಡೆ? ನನಗ್ ಗೊತ್ತು. ನೀನ್ ಏನೋ ಕಿತಾಪತಿ ಮಾಡಿದ್ಯಾ. ಇಲ್ಲ ಅಂದ್ರೆ ಯಾವ ಸ್ಟೂಡೆಂಟು ನಿನ್ ಹತ್ರ ಬರಲ್ಲ. ಹಾಗೆಲ್ಲ ಮಾತಾಡ್ಬೇಡಿ. ಅಗ್ನಿ ಸರ್ನ ನಾನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. ನೀನು ತಪ್ಪು ಮಾಡ್ತಿದ್ಯಾ. ಇವನಿಂದ ನೀವೇನು ಕಲಿಯೋದಕ್ ಸಾಧ್ಯ ಇಲ್ಲ. ಇವನೊಂಥರ ಲೂಸು. ಈಗ ನೀವೇ ನೋಡಿದ್ರಲ್ಲ, ನೀವೆಲ್ಲ ಯಾರು ಅಂತ ಕೇಳ್ದ. ಈ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ ಅಗ್ನಿನಂದನಿಗೂ ಒಂಥರ ಗೊಂದಲವಾಗ್ತಿತ್ತು. ಹೌದು, ಏನಾಗ್ತಿದೆ ನನಗೆ
ಅಂತೆಲ್ಲ ಯೋಚಿಸ್ದ. ಆದ್ರೆ ಅವನೊಳಗಿದ್ದ ಅಗೋಚರ ದನಿ ಮಾತ್ರ ಎಲ್ಲವನ್ನೂ ಗಮನಿಸ್ತಾ ಅರ್ಥ ಮಾಡಿಕೊಳ್ಳಲು ನೋಡ್ತಾ ಇತ್ತು. ಸರ್ ಅವ್ನ ಮಾತುಗಳನ್ನ ಕೇಳ್ಬೇಡಿ, ನಡೀರಿ ಹೋಗೋಣ. ಎಸ್, ಹೋಗೋಣ. ನಾನ್ ನಿನ್ಗೆ 1 ವಾರ ಟೈಮ್ ಕೊಡ್ತೀನಿ. ನಿನ್ ಸ್ಟೂಡೆಂಟ್ಸ್ ನನ್ನ ಹತ್ರ ಕಳ್ಸು, ಇಲ್ಲ ಅಂದ್ರೆ ಅಂತ ಹೇಳಿ ವಿಷ್ಣು ಮತ್ತು ಸ್ಟೂಡೆಂಟ್ಸ್ ಹೊರಟು ಹೋಗ್ತಾರೆ. ಅಗ್ನಿನಂದ ಗೊಂದಲದಲ್ಲಿ ಅಲ್ಲೇ ನಿಂತಿರ್ತಾನೆ. ಸರ್ ಅವ್ರ ಮಾತುಗಳನ್ನ ಇಗ್ನೋರ್ ಮಾಡಿ, ನನಗೆ ಎಲ್ಲ ವಿಷಯ ಗೊತ್ತಿದೆ. ನಿನ್ಗೇನ್ ಗೊತ್ತು? ಏನು ಇಲ್ಲ ಸರ್. ಏನಾಗಿದೆ ನನಗೆ? ನಾನು ಇದ್ದಕ್ಕಿದ್ದಂತೆ ಯಾವುದೋ ಲೋಕಕ್ಕೆ ಹೋಗೋದು ಹೇಗೆ? ಅಲ್ಲಿ ಕಾಣೋ ಬುಕ್ ಯಾವುದು? ಆ ಅಗೋಚರ ದನಿ ಯಾವುದು? ಅಯ್ಯೋ, ಈಗ ನಾನು ಇಲ್ಲಿ ಉಳಿಬೇಕು ಅಂದ್ರೆ ನಾನು ಆರ್ತಿಗೆ ಸರಿಯಾಗಿ ಅಭ್ಯಾಸ ಮಾಡಿಸ್ಬೇಕು, ಒಳ್ಳೆ ಶಿಕ್ಷಕ ಅನ್ನಿಸ್ಕೊಳ್ಬೇಕು ಅಂತ ಅಗ್ನಿನಂದ ತನ್ನೊಳಗೆ ಮಾತಾಡ್ಕೊಳ್ತಿದ್ದ. ಸರ್ ನಿಮ್ಗೇನಾದ್ರೂ ಸಮಸ್ಯೆ ಇದೆಯಾ? ಏನೂ ಇಲ್ಲ ಆರ್ತಿ. ಅವರು ಕ್ಯಾಂಟೀನಿಂದ ಹೊರಡುವಾಗ ಅಗ್ನಿನಂದನ ಒಳಗಿದ್ದ ಅಗೋಚರ ದನಿ ಮೊದಲು ಅಗ್ನಿನಂದನ ಬಗ್ಗೆ ಸಂಪೂರ್ಣ ತಿಳ್ಕೊಳ್ಬೇಕು ಅಂತ ಡಿಸೈಡ್ ಮಾಡುತ್ತೆ. ಆಗ ಅಲ್ಲಿಗೆ ಮತ್ತೆ ವಿಷ್ಣು ಬರ್ತಾನೆ. ನಿನ್ನಂತ ಬ್ರಿಲಿಯಂಟ್ ಹುಡುಗಿ ಇವನ್ ಅಂಡರ್ ಅಲ್ಲಿ ಕಲಿತಾ ಇರೋದು ಬೇಡ ಆರ್ತಿ. ನನ್ನ ಮಾತು ಕೇಳು, ಇವನ್ ಬೇಜವಾಬ್ದಾರಿಯಿಂದ ಒಬ್ಬ ಸ್ಟೂಡೆಂಟ್ ಪ್ರಾಣನೇ ಹೋಗಿದೆ. ಏನು? ನನ್ನಿಂದ ಯಾರು ಸತ್ತಿದ್ದಾರೆ? ಸರ್ ಇವ್ರು ಏನ್ ಹೇಳ್ತಿದ್ದಾರೆ? ಓಹೋ, ನಿನ್ಗಿದು ನೆನ್ಪಿಲ್ವಾ? ಅವತ್ತು ನೀನು ಹುಚ್ಚುನಾಗೆ ಯಾವ್ದೋ ಲೋಕದಲ್ಲಿದ್ದೋನ್ ಹಾಗೆ ಹುಚ್ಚುನ್ ತರ ಕ್ಲಾಸಿಗೆ ಬಂದಲ್ಲ, ಆಗ ಸ್ಟೂಡೆಂಟ್ ಜೀವನ ಹಾಳಾಗೋಯ್ತು. ಅದನ್ನ ಎಲ್ರೂ ನೋಡಿದ್ದಾರೆ. ಆ ಮಾತನ್ನು ಕೇಳಿ ಅವನೊಳಗಿದ್ದ ಅಗೋಚರದನಿಗೂ ಗಾಬರಿ ಆಯ್ತು. ಏನೆಲ್ಲ ಎಡವಟ್ ಮಾಡ್ಕೊಂಡಿದ್ದಾನೆ ಈ ಅಗ್ನಿನಂದ ಅಂತ ಅದು ಯೋಚಿಸೋಕೆ ಶುರು ಮಾಡ್ತು. ಇಲ್ಲ, ಅದು ನಿಜ ಅಲ್ಲ. ನಾನು ಅದೇ ಸಮಯದಲ್ಲಿ ಆರತಿ ಜೊತೆ ಬಂದಿದ್ದ ಅವಳ ತಂದೆಯ ಸೆಕ್ರೆಟರಿ ಅಕಾಡೆಮಿಯ ಮೇನ್ ಗೇಟ್ ಮೂಲಕ ಒಳಗ್ ಬಂದು ವಿಷ್ಣು ಹೇಳಿದ ಮಾತುಗಳನ್ನ ಕೇಳ್ತಿದ್ದ. ಆರ್ತಿ, ನೀನು ಈ ಟೀಚರ್ ಕೆಳಗೆ ಪ್ರಾಕ್ಟೀಸ್ ಮಾಡ್ತೀಯಾ? ಹೌದು, ನಾನು ಅಗ್ನಿ ಸರ್ ಹತ್ರನೇ ಪ್ರಾಕ್ಟೀಸ್ ಮಾಡ್ತೀನಿ. ಇದಕ್ಕೆ ನಾನು ಒಪ್ಪಲ್ಲ. ಈ ವ್ಯಕ್ತಿಯಿಂದ ಒಬ್ರು ಪ್ರಾಣ ಹೋಗಿದೆ. ನೀನು ಇಂಥೋನ್ ಕೆಳಗೆ ಕಲಿಯೋದು ಬೇಡ. ಸರ್, ದಯವಿಟ್ಟು ನನಗೆ ಒಂದು ಅವಕಾಶ ಕೊಡಿ. ಅವಕಾಶನ? ನೋ ಚಾನ್ಸ್. ಒಂದ್ ಅವಕಾಶ ಕೊಡಿ ಪ್ಲೀಸ್. ನಿನ್ನ ಅಪಾಯದಲ್ಲಿ ಸಿಕ್ಕಾಕ್ಸೋಕೆ ನಾನ್ ತಯಾರಿಲ್ಲ ಆರ್ತಿ. ನಾನು ನಾಳೆ ಅಕಾಡೆಮಿ ಪ್ರಿನ್ಸಿಪಲ್ನ ಭೇಟಿ ಮಾಡಿ ನಿನ್ TC ಇಸ್ಕೋತೀನಿ. ಸರ್, ಪ್ಲೀಸ್ ಸರ್ ಅಂತ ಅವ್ರ ಕಾಲ್ ಹಿಡಿದುಕೊಂಡ. ಅವನು ಒಳಗಿದ್ದ ಅಗೋಚರದನಿ ಸುಮ್ಮನೆ ಎಲ್ಲವನ್ನೂ ಗಮನಿಸ್ತಾ ಇವನಿಗೆ ಹೇಗ್ ಸಹಾಯ ಮಾಡ್ಬೋದು ಅಂತ ಯೋಚಿಸ್ತಾ ಇತ್ತು. ಆರತಿಯ ಸೆಕ್ರೆಟರಿ ಸುಮ್ನೆ ನಿಂತಿದ್ರು. ಅಗ್ನಿ ಸರ್ ಹತ್ರ ಏನೋ ಒಂದು ವಿಶೇಷತೆ ಇದೆ, ಪ್ಲೀಸ್ ನಾನು ಇವ್ರ ಹತ್ರನೇ ಕಲಿತೀನಿ. ಏನು, ಈ ಹುಚ್ಚನ ಹತ್ರ ವಿಶೇಷತೆ ಇದ್ಯಾ? ವಿಷ್ಣು ಹಾಗೆ ಹೇಳಿದಾಗ ಸಿಟ್ಟಾದ ಆರ್ತಿಯ ಸೆಕ್ರೆಟರಿ ಇದ್ರಲ್ಲಿ ತಲೆ ಹಾಕೋಕೆ ನೀವ್ಯಾರು? ಇದು ನನ್ನ ಮತ್ತೆ ಆರ್ತಿ ನಿರ್ಧಾರ ಅಂತ ವಿಷ್ಣುಗ್ ಹೇಳಿ ನಂತರ ಅಗ್ನಿನಂದನಿಗೆ ಹೇಳಿದ್ರು. ಸರಿ, ನಾವೊಂದು ಒಪ್ಪಂದ ಮಾಡ್ಕೊಳ್ಳೋಣ. ನೀವು 1 ತಿಂಗಳೊಳಗೆ ನಿಮ್ಮ ಅರ್ಹತೆಯನ್ನ ಪ್ರೂವ್ ಮಾಡ್ಬೇಕು. ಇಲ್ಲ ಅಂದ್ರೆ ನಾನು ಆರ್ತಿನ ವಿಷ್ಣು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಅಗ್ನಿ ಮತ್ತು ಆರ್ತಿ ಥ್ಯಾಂಕ್ಸ್ ಹೇಳಿದ ಮೇಲೆ ಅವರು ಅಲ್ಲಿಂದ ಹೊರಟ್ರು. ಆದ್ರೆ ವಿಷ್ಣು, ಅಗ್ನಿ, ನಿನ್ ಕಣ್ಣಲ್ಲಿ ಏನೋ ವ್ಯತ್ಯಾಸ ಇದೆ. ನಿನ್ ನೋಟನೂ ಬದಲಾಗಿದೆ. ನಿನ್ ಸ್ಟೂಡೆಂಟ್ ಸಾವಿನ ರಹಸ್ಯನ ನಾನ್ ಪತ್ತೆ ಮಾಡಿ ಅದನ್ನ ಎಲ್ರಿಗೂ ಹೇಳಿ ನಿನ್ನ ಇಲ್ಲಿಂದ ಆಚೆ ಹಾಕೋ ಹಾಗೆ ಮಾಡ್ತೀನಿ ಅಂತ ಹೇಳ್ದೋನೆ ಅಲ್ಲಿಂದ ಹೊರಟೋದ. ಅಗ್ನಿನಂದ ತನಗ್ ಸಿಕ್ಕ ಸ್ಟೂಡೆಂಟ್ ನ ಉಳಿಸ್ಕೊಳ್ಳೋದು ಹೇಗೆ ಅಂತ ತಲೆ ಕೆಡ್ಸ್ಕೊಂಡಿದ್ದ. ಆದ್ರೆ ಅವನೊಳಗಿದ್ದ ಅಗೋಚರದನಿ ಇನ್ನೇನೋ ಪ್ಲಾನ್ ಮಾಡ್ತಿತ್ತು. ಹಾಗಾದ್ರೆ ಅಗ್ನಿ ಆರತಿನ ಉಳಿಸ್ಕೊಳ್ತಾನ ಅಥವಾ ವಿಷ್ಣುಗೆ ಸೋಲ್ತಾನ? ಅಗ್ನಿನಂದನ ಸ್ಟೂಡೆಂಟ್ ಸಾವಿನ ಹಿಂದಿನ ನಿಜವಾದ ಸತ್ಯವೇನು? ಅಗ್ನಿನಂದನೆ ಆ ಸಾವಿಗೆ ಕಾರಣನ ಅಥವಾ ಅವನನ್ನ ಸಿಕ್ಕಾಕ್ಸೋಕೆ ಅದು ವಿಷ್ಣು ಮಾಡಿರೋ ಪ್ಲಾನ? ಅಗ್ನಿನಂದ ಆಗಾಗ ಹೋಗುತ್ತಿದ್ದ ಆ ಬೇರೆ ಲೋಕ ಯಾವುದು? ಈಗ ಅವನ ಜೊತೆಯೇ ಇರುವ ಅಗೋಚರ ದನಿ ಅವನಿಗೆ ಹೇಗ್ ಸಹಾಯ ಮಾಡುತ್ತೆ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಕೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಹಾಗೂ ಕೇಳಿ ಸೂಪರ್ ಹಿಟ್ ಶೋ ಮಿಸ್ಟರ್ ಝೀರೋ.